ಡಾಕ್ಟರ್ ಬಿ.ವಿ. ಕಂಬಳಾಳ್ ಅವರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ. ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮಿಕ ಶಾಲೆಯಲ್ಲಿ ವೈದ್ಯಕೀಯ ದಿನಾಚರಣೆ. ವಾರ್ತೆಗಳ ವಿವರ. ಗಜೇಂದ್ರಗಢದ ವೀರಶೈವ ಲಿಂಗಾಯತ ಸಮಾಜದ ಹಿರಿಯರು ಖ್ಯಾತ ವೈದ್ಯರಾದ ಡಾಕ್ಟರ್ ಬಿ.ವಿ. ಕಂಬಳಾಳ್ ಅವರಿಗೆ ರಾಜ್ಯ ಆಯವ್ಯಯ ಘಟಕದ ವತಿಯಿಂದ ಡಾಕ್ಟರ್ಸ್ ಡೇ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಗಜೇಂದ್ರಗಢದ ವೀರಶೈವ ಲಿಂಗಾಯತ ಸಮಾಜದ ಹಿರಿಯರು ಹಾಗೂ ಪ್ರಖ್ಯಾತ ವೈದ್ಯರಾದಂಥ ಡಾಕ್ಟರ್ ಬಿ.ವಿ. ಕಂಬಳಾಳ್ ಅವರಿಗೆ ರಾಜ್ಯದ ಭಾರತೀಯ ವೈದ್ಯಕೀಯ ಸಂಘದ ಘಟಕದ ವತಿಯಿಂದ ಡಾಕ್ಟರ್ಸ್ ಡೇ ವೈಶಿಷ್ಟ್ಯಪೂರ್ಣವಾದಂಥ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ದಿನೇಶ್ ಗುಂಡೂರಾವ್ ಅವರು ಹಾಗೂ ಭಾರತೀಯ ವೈದ್ಯಕೀಯ ಶಾಖೆಯ ಸಾಕಷ್ಟು ಮಹನೀಯರು ಈ ಒಂದು ವಿಶೇಷವಾದಂಥ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಆ ಕ್ಷಣಗಳನ್ನು ವೀಕ್ಷಿಸೋಣ ಬನ್ನಿ ವೀಕ್ಷಕರೇ. ಗಜೇಂದ್ರಗಢದ ಬ್ರೈಟ್ ಬಿಗಿನಿಂಗ್ ಶಾಲೆಯಲ್ಲಿ ವೈದ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನಮ್ಮ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆಯೊಳಗೆ ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇವತ್ತು ನಮ್ಮ ಒಂದು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ವೈದ್ಯರಿಂದ ನಾವು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾ ಇರ್ತಾರೆ. ಪ್ರತಿ ವರ್ಷವೂ ಕೂಡ ನಾವು ವೈದ್ಯರ ದಿನಾಚರಣೆ ಎಂದು ನುರಿತ ಹಾಗೂ ಅನುಭವಿಕ ಮತ್ತು ಚಿಕ್ಕ ಮಕ್ಕಳ ತಜ್ಞರಿಂದ ನಾವು ಮಕ್ಕಳನ್ನು ಆರೋಗ್ಯ ತಪಾಸಣೆ ಮಾಡಿಸ್ತಾ ಇರ್ತೀವಿ. ಸೊ ಈ ವರ್ಷವೂ ಕೂಡ ಡಾಕ್ಟರ್ ಅನಿಲ್ ಕುಮಾರ್ ತೋಟ್ಕರ್ ಚಿಕ್ಕ ಮಕ್ಕಳ ತಜ್ಞರು ಹಾಗೂ ವೈದ್ಯಾಧಿಕಾರಿಗಳು ಗಜೇಂದ್ರಗಢ ಸಮುದಾಯ ಆರೋಗ್ಯ ಕೇಂದ್ರ ಅವರನ್ನು ಹಾಗೂ ಸೂಡಿಯ ಆರೋಗ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶರಣು ಗಾಣಿಗೆ ಸರ್ವನ್ನು ಹಾಗೆ ಆಮೇಲೆ ಕರಡಿ ಸರನ್ನು ನಾವು ಎಲ್ಲರೂ ಕೂಡ ಕರೆಸಿ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಿಸಿದ್ವಿ. ಮತ್ತು ಮಕ್ಕಳು ಯಾವ ರೀತಿಯಾಗಿ ತಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಮತ್ತು ಆರೋಗ್ಯದ ರೀತಿಯೊಳಗೆ ಶಾಲೆಯ ಆಡಳಿತ ಮಂಡಳಿ ಆಗಿರ್ತಕ್ಕಂಥ ನಾವುಗಳು ಯಾವೆಲ್ಲ ಕ್ರಮಗಳನ್ನು ವಹಿಸಬೇಕು ಅಂತೇಳಿ ಡಾಕ್ಟರ್ ಅನಿಲ್ ಕುಮಾರ್ ತೋಟ ಸರ್ ಅವರು, ಶರಣು ಗಾಣಿಗೆ ಸರ್ ಅವರು ಮತ್ತು ಡಾಕ್ಟರ್ ಕರಡಿ ಸರ್ ಅವರು ಕೂಡ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಅಂಶಗಳನ್ನು ನಮಗೆಲ್ಲರಿಗೂ ಕೂಡ ತಿಳಿಪಡಿಸಿದರು. ಅವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಕೂಡ ಡಾಕ್ಟರ್ ನೀಡಿರ್ತಕ್ಕಂಥ ಸಲಹೆಗಳನ್ನು ಆಡಳಿತ ಮಂಡಳಿ ಆಗಿರ್ತಕ್ಕಂಥ ನಾವುಗಳು ಕೂಡ ಅಳವಡಿಸಿಕೊಂಡು ಮಕ್ಕಳು ಮತ್ತು ಪಾಲಕರಿಗೂ ಕೂಡ ಅವುಗಳನ್ನು ತಿಳಿಪಡಿಸಿ ಮುಂದಿನ ದಿನಗಳಲ್ಲಿ ಮಕ್ಕಳು ಆರೋಗ್ಯಯುತವಾಗಿರ್ತಕ್ಕಂಥ ಒಂದು ಜೀವನವನ್ನು ಸಾಗಿಸಲಿ ಮತ್ತು ಆರೋಗ್ಯಯುತವಾಗಿರ್ತಕ್ಕಂಥ ಒಂದು ಶಾಲೆಯನ್ನಾಗಿ ನಾವು ಮಾರ್ಪಾಡು ಮಾಡಲು ಅತ್ಯಂತ ಶ್ರಮವನ್ನು ವಹಿಸ್ತೀವಿ ಅಂತಂದು ಹೇಳ್ತಾ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ SN ನ್ಯೂಸ್ ಚಾನಲ್ ಅವ್ರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ. ಅದಕ್ಕೆ ಏನು ಗೊತ್ತಾ, ಡಾಕ್ಟರ್ಸ್ ಡೇ ಅಂದರೆ ಏನಂದ್ರೆ ನಿಮ್ಗೆ ಏನು ಹೇಳೋದಂತಂದ್ರೆ ಎಲ್ಲರೂ ಹೆಂಗಿರ್ಬೇಕು ಹೇಳ, ಸ್ಕೂಲಿಗೆ ಬರ್ಬೇಕಂದಾಗ ಪ್ರತಿಯೊಬ್ಬರು ಏನೇನು ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಫಸ್ಟಿಗೆ ಬೆಳಗ್ಗೆ ಹೇಳ್ತೀರ ನೀವು ಎತ್ತಗಟ್ಟಲೆ ಸ್ವಚ್ಛವಾಗಿ ಮುಖ ತೊಳ್ಕೊಬೇಕು, ಬ್ರಷ್ ಮಾಡಬೇಕು ತಿಳಿತಾ. ಆಮೇಲೆ ಏನಾದರೂ ಹಾಲು ಕುಡಿದು ಅದಾದ ನಂತರ ಏನಪ್ಪ ಅಂದ್ರೆ ಸ್ವಚ್ಛವಾಗಿ ಸ್ನಾನ ಮಾಡಿ ಸ್ವಚ್ಛ ಇರೋಂಥ ಬಟ್ಟೆಯನ್ನು ಏನಪ್ಪ ಅಂದ್ರೆ ಹಾಕ್ಕೊಂಡು ಸ್ಕೂಲಿಗೆ ಬರಬೇಕು ಪ್ರತಿಯೊಬ್ಬರು ತಿಳಿತಲ್ಲ. ಮತ್ತು ಕೈ ಎಲ್ಲ ನೋಡಲಿ ಉಗುರೆಲ್ಲ ಇರಬಾರ್ದು, ಬ್ರಷ್ ಚೆನ್ನಾಗಿ ಮಾಡಬೇಕು, ಹಲ್ಲೆಲ್ಲ ಸ್ವಚ್ಛ ಇರಬೇಕು, ಉಗುರೆಲ್ಲ ಕಡಿಬಾರ್ದು.
ಚೈತನೋ ಹಾಂ ಅಂದ್ರೆ ಏನಾಗತ್ತೆ ಗೊತ್ತೇನೋ ಜ್ವರ ನೆಗಡಿ ಕೆಮ್ಮು ಬರೋದಿಲ್ಲ. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂತಂದ್ರೆ ಹೇಳೋದಲ್ಪ ಅಂದ್ರೆ ವೈದ್ಯ ದಿನಾಚರಣೆ ಅಂತಂತಂದ್ರೆ ಬರೀ ಒಂದು ದಿನ ತಮಗೆಲ್ಲ ಗೊತ್ತಿರ್ಬೋದು, ವೈದ್ಯೋ ನಾರಾಯಣೋ ಹರಿ ಅಂತೇಳಿ. ಅಂದ್ರೆ ಈ ಒಂದು ಹುದ್ದೆ ಏನಪ್ಪ ಅಂತಂದ್ರೆ ಭಾಳ ಏನಪ್ಪ ಅಂದ್ರೆ ಅಮೂಲ್ಯವಾದದ್ದು ಮತ್ತು ಅಷ್ಟೇ ಭಾಳ ಏನಪ್ಪ ಅಂತಂತಂದ್ರೆ ಇಡೀ ಜಗತ್ತಿನೊಳಗೆ ಏನಪ್ಪ ಅಂದ್ರೆ ಒಳ್ಳೆಯ ಒಂದು ಈ ಸೇವಾ ಮನೋಭಾವದ ಒಂದು ಹುದ್ದೆ ಯಾವುದಾದ್ರೂ ಇರ್ತಂದ್ರೆ ಅದು ವೈದ್ಯ ಒಂದು ಹುದ್ದೆ ಅಂತಂತಂದು. ಅದಕ್ಕೆ ಈ ಒಂದು ಹುದ್ದೆಗೆ ನಾವು ಬಂದಿರೋದು ಏನಪ್ಪ ಅಂದ್ರೆ ನನಗೆ ಭಾಳ ಖುಷಿ ಐತಿ. ಅದಕ್ಕೆ ಇವತ್ತಿನ ಈ ಏನಪ್ಪ ಅಂದ್ರೆ ದಿನಾಚರಣೆಯನ್ನು ಇವತ್ತು ಈ ಸ್ಕೂಲಿಗೆ ಬಂದು ಆಚರಣೆ ಮಾಡಿದ್ದು ಕೂಡ ಏನಪ್ಪ ಅಂದ್ರೆ ನನಗೆ ಭಾಳ ಸಂತೋಷ ಐತಿ. ಅದಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ಈ ಸಂಸ್ಥೆಗೆ ನಾನು ಏನಪ್ಪ ಅಂದ್ರೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇವತ್ತಿನ ಉದ್ದೇಶ ಏನಪ್ಪ ಅಂದ್ರೆ ಬರೀ ವೈದ್ಯ ದಿನಾಚರಣೆಯನ್ನು ಆಚರಿಸಿ ಈ ರೀತಿ ಕೇಕ್ ಕಟ್ ಮಾಡೋದು ಅಷ್ಟೇ ಅಲ್ಲ, ಇದು ಕೂಡ ನಮ್ಮದು ಏನಪ್ಪ ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸ್ತೈತೆ. ಅಂದರೆ ಸಮಾಜದೊಳಗೆ ನಾವು ಏನಪ್ಪ ಅಂತಂದ್ರೆ ಹೆಚ್ಚು ಮೌಲ್ಯಯುತವಾಗಿ ಬದುಕಬೇಕು. ಪ್ರತಿ ವರ್ಷ ಏನೋ ಒಂದು ಆಚರಣೆ ಮಾಡ್ತೀವಿ ಅಂತಂತಂದ್ರೆ ಅದನ್ನು ನಮ್ಗೆ ಏನಪ್ಪ ಅಂದರೆ ಎಚ್ಚರಿಕೆ ಗಂಟೆ ಅಂತ. ಎಷ್ಟೋ ತಪ್ಪುಗಳಾಗಿರ್ತವೆ ಒಂದು ವರ್ಷ, ಮತ್ತು ನೆಕ್ಸ್ಟ್ ಇಯರ್ ಒಂದು ಆಚರಣೆ ಒಂದು ವೈದ್ಯ ದಿನಾಚರಣೆ ಬರುತ್ತಂತಂದ್ರೆ ಅದು ನಮಗೊಂದು ಎಚ್ಚರಿಕೆ ಗಂಟೆ ಏನಪ್ಪ ಅಂತಂದ್ರೆ ಇನ್ನೂ ಹೆಚ್ಚಾಗ್ತದೆ ಈ ಸಮಾಜಕ್ಕೆ. ಮತ್ತು ಎಷ್ಟೋ ಈ ಸೋಷಿಯಲ್ ವರ್ಕ್ ಅಂದರೆ ಸಮಾಜಕ್ಕೆ ಅಂತ ಹೆಚ್ಚು ಏನಾದರೂ ಒಂದು ಸೋಷಿಯಲ್ ಒಂದು ಕೊಡುಗೆಯನ್ನು ಕೊಡಬೇಕು, ಹೆಚ್ಚು ಸಾಮಾಜಿಕವಾಗಿ ಕೆಲಸ ಮಾಡಬೇಕು. ಈ ಸಮಾಜದೊಳಗೆ ಎಷ್ಟೋ ಕಡು ಬಡವರು ಅದಾರ, ಮತ್ತು ಎಷ್ಟೋ ಶೋಷಿತರು ಅದಾರ, ಎಷ್ಟೋ ಒಂದು ಏನಪ್ಪ ಅಂದ್ರೆ ಫೈನಾನ್ಷಿಯಲಿ ಭಾಳ ಅಂತಂದ್ರೆ ಹಣಕಾಸಿನ ತೊಂದರೆಯಿಂದ ಬೆಳ್ತದೆ. ಅವ್ರಿಗೆ ಏನಪ್ಪ ಅಂತಂದ್ರೆ ಹೆಚ್ಚು ಆರೋಗ್ಯ ಇದು ಬಂದಾಗ ಅವ್ರಿಗೂ ಕೂಡ ನಾವು ಈ ಸಮಾಜಕ್ಕೆ ಏನಪ್ಪ ಅಂದ್ರೆ ಅವ್ರ ಜೊತೆ ನಿಂತ್ಕೊಂಡು ಒಳ್ಳೆಯ ಏನಪ್ಪ ಅಂದ್ರೆ ಚಿಕಿತ್ಸೆಯನ್ನು ಕೊಟ್ಟು ಅವ್ರಿಗೂ ಕೂಡ ಮುಖ್ಯವಾಹಿನಿಗೆ ಬರೋಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಯಾಕಂದ್ರೆ ನಾವು ಇನ್ನೊಂದು ಏನು ನಮ್ಗೆ ಖುಷಿ ವಿಷಯ ಅಂದ್ರೆ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿದ್ದಾಗ ಹೆಚ್ಚೋ ಮಂದಿ ನಿಮ್ಗೆ ಗೊತ್ತಿರ್ಬೋದು, ಈಗಿನ ಒಂದು ಇದ್ರೊಳಗೆ ಈ ಹುದ್ದೆ ಎಷ್ಟು ಇದಾಗ್ಬಿಟ್ಟೈತೆ ಅಂತಂದ್ರೆ ಹೊರಗಡೆ ನೀವು ಬೇರೆ ಹಾಸ್ಪಿಟ್ಲ್ ಹೊರಗೆಲ್ಲ ಹೋದಾಗ ಔಟ್ಸೈಡ್ ಗದಗ ಹುಬ್ಳಿ ಅಂತ ಈ ಒಂದು ಏರಿಯಾಕ್ಕೆ ಹೋದಾಗ ನಿಮ್ಗೆ ಪ್ರತಿಯೊಂದು ಚಿಕಿತ್ಸೆ ಅನ್ನೋದು ಎಷ್ಟು ತುಟ್ಟಿ ಐತೆ ಅಂತಂತಂದ್ರೆ ನಿಮ್ಗೆ ಬರ್ಸೋಕೆ ಆಗೋದಿಲ್ಲ, ಅಷ್ಟು ದುಡ್ಡು ಐತಿ. ಒಂದು ದಿನ ಅಡ್ಮಿಷನ್. ಯಾಕಂದ್ರೆ ಒಂದು ಎಕ್ಸಾಂಪಲ್ ಅಂತಂದ್ರೆ ನಮ್ಮ ತಾಯಿಗೆ ಒಂದು ಆಕ್ಸಿಡೆಂಟ್ ಆದಾಗ ಜಸ್ಟ್ ಒಂದು ತಿಂಗಳು ಅಡ್ಮಿಷನ್ ಇದ್ರು, ಹೆಚ್ಚು ಕಡಿಮೆ ಒಂದು 22 ಲಕ್ಷ ರೂಪಾಯಿ ಖರ್ಚಾದ. ಅಂದ್ರೆ ಎಷ್ಟು ಈ ತುಟ್ಟಿ ಐತಿ ಅಂತಂತಂದ್ರೆ ಅದಕ್ಕೆ ನಾವು ಇಂಥ ಒಂದು ಹುದ್ದೆಗೆ ಬಂದಮೇಲೆ ಹೆಚ್ಚು ಮೌಲ್ಯಯುತವಾಗಿ ಬದುಕಬೇಕು ಅನ್ನೋದು ನಮ್ದು ಏನಪ್ಪ ಅಂದ್ರೆ ನಮ್ಮ ಉದ್ದೇಶ. ಅದಕ್ಕೆ ನಾವು ಈಗ ನೋಡ್ರಿ, ಈಗ ನಾವು ಗೌರ್ಮೆಂಟ್ ಸೆಕ್ಟರ್ ಇದ್ದಾಗ ಹೆಚ್ಚು ಜನ ನಮ್ಮಲ್ಲಿ ಬರೋರೆಲ್ಲ ಏನಪ್ಪ ಅಂದ್ರೆ ಕಡು ಬಡವ್ರನ್ನ ಭಾಳ ಅಂದ್ರೆ ನಿರ್ಗತಿಕರಿರ್ತಾರೆ, ಶೋಷಿತರು ಇರ್ತಾರೆ, ಭಾಳ ಎಕನಾಮಿಕಲಿ ಭಾಳ ಏನಪ್ಪ ಅಂದ್ರೆ ತುಳಿತಕ್ಕೆ ಒಳಗಾಗಿರ್ತಾರೆ. ಅಂಥವ್ರನ್ನ ಏನಪ್ಪ ಅಂದ್ರೆ ನಮ್ಮಲ್ಲಿ ಬರೋದ್ರಿಂದ ನಮ್ಗೊಂದು ಏನಪ್ಪ ಅಂದ್ರೆ ಅದು ನಮ್ಗೊಂದು ಕೊಟ್ಟಂಥ ದೇವ್ರು ಕೊಟ್ಟಂಥ ಒಂದು ಏನಪ್ಪ ಅಂದ್ರೆ ಪುಣ್ಯ ಅಂತ ಅನ್ಕೋಬೇಕು. ಅಂಥ ಹುದ್ದೆಗೆ ಬಂದು ನಾವು ಇದು ಬಂದ ಅದಕ್ಕೆ ಅಂಥ ಹುದ್ದೆದಾಗ ನಾವು ಕುತ್ಕೊಂಡಿದ ಮೇಲೆ ಹೆಚ್ಚಾಗಲಿಲ್ಲ ಅಂದರೂ ಮಿನಿಮಮ್ ಆದರೂ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಷ್ಟು ಅಂತಂದ್ರೆ ಕೆಲಸ ಮಾಡಿ ಅವ್ರಿಗೆ ನಾವು ಒಂದು ಒಳ್ಳೆಯ ಚಿಕಿತ್ಸೆ ಕೊಟ್ಟರೆ ಏನಪ್ಪ ಅಂದ್ರೆ ಈ ಹುದ್ದೆಗೆ ಬಂದಾಗ ಕೂಡ ನಮಗೊಂದು ಬೆಲೆ ಸಿಗುತ್ತಾ ಅಂತಂತ ನನ್ನ ಅಭಿಪ್ರಾಯ ತಿಳಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮನ್ನು ಸನ್ಮಾನಿಸಿ ಏನಪ್ಪ ಅಂದ್ರೆ ಈ ಆಚರಣೆ ಆಚರಣೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ ಅಂತ ಮಾಡ್ತೀನಿ. ಸರ್ ಕೂಡ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಮಕ್ಕಳೇ ಗುಡ್ ಮಾರ್ನಿಂಗ್. First of all, I would like to thank President of Bright Beginning School, Olekar sir, and Nazia madam, and all the staff who have invited us for this Doctor's Day on July 1st. ಬಂದ ತಕ್ಷಣ ಮಕ್ಕಳು ಸ್ವಾಗತ ಮಾಡಿದ್ದು ಬಹಳ ಖುಷಿ ಆಯಿತು. ಒಂಥರ ನಿಷ್ಕಲ್ಮಶ ಮನಸ್ಸುಗಳು ಅವ್ರ ಕಡೆಯಿಂದ ಅವರ ಎದುರುಗಡೆ ಡಾಕ್ಟರ್ಸ್ ಡೇನ ಆಚರಿಸ್ಕೊಳ್ಳುವಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ಆಶಿಸ್ತೀನಿ. ಆಮೇಲೆ ವೈದ್ಯರ ದಿನಾಚರಣೆ ಇವತ್ತು. ವೈದ್ಯರ ದಿನಾಚರಣೆ ಅಂತಂದರೆ ಎಲ್ಲರೂ ಹೇಳೋದು, ನಾವು ಆಮೇಲೆ ಎಲ್ಲ ಕಡೆ ಹೋದಾಗಲೂ ಹೇಳೋದು ಶುಚಿತ್ವದ ಬಗ್ಗೆ. ಚಿಕ್ಕ ಮಕ್ಕಳು ಇರ್ತಾರೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈಗ ಅನಿಲ್ ಸರ್ ಹೇಳಿದರು ಆ ಥರ ಬೆಳಗ್ಗೆಯಿಂದ ಡೈಲಿ ರೊಟೀನ್ ಹೇಗಿರಬೇಕು ಅಂತ ಹೇಳಿದರು. ಸಾಧ್ಯ ಆದಷ್ಟು ಸ್ಕೂಲಲ್ಲೂ ಸಹ ಯೂಸ್ ಹ್ಯಾಂಡ್ ವಾಶ್ ಆ್ಯಂಡ್ ಅಲ್ಲಿ ನನ್ನ ಮಗಳು ಇಲ್ಲೇ ಇರ್ತಾಳೆ, ಆಲ್ರೆಡಿ ನನಗೆ ಗೊತ್ತು ಇವರು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತೇಳಿ. ನಿಮಗೆಲ್ಲರಿಗೂ ಹೇಳೋದೇನಂತಂದರೆ ಯಾವುದೇ ಈ ಥರ ಮಕ್ಕಳಿಗೆ ಯಾರೋ ಇದು ವೆದರ್ ಚೇಂಜಸ್ ಆಗೋದ್ರಿಂದ ಒಂದೊಂದ್ಸಲ
ಸಡನ್ನಾಗಿ ಸಿಕ್ ಆಗ್ತಾರೆ, ಕೆಮ್ಮು ನೆಗಡಿ ಅಂಥವೆಲ್ಲ ಕಾಮನ್ ಆಗಿ ಚಿಕ್ಕ ಮಕ್ಕಳಲ್ಲಿ ಬರ್ತಾನೆ ಇರುತ್ತೆ. ಅಂಥವು ಬಂದಾಗ ಆ ಮಕ್ಕಳಿಗೆ ಆ ಪೇರೆಂಟ್ಸಿಗೆ ಹೇಳಿಬಿಟ್ಟು ಆದಷ್ಟು ಆ ಮಗು ಆರಾಮಾಗೋವರೆಗೂ ಸ್ವಲ್ಪ ರಜಾ ನೀವೇ ಹೇಳಿ ಮನೇಲಿ ಇರೋಕ್ಕೆ ಹೇಳಿ ಸ್ವಲ್ಪ ಆರಾಮಾಗೋವರೆಗೂ ಟ್ರೀಟ್ಮೆಂಟ್ ತೊಗೊಂಡು ಆರಾಮಾದಮೇಲೆ ಬರೋಕ್ಕೆ ಹೇಳಿದರೆ ಒಳ್ಳೆಯದು. ಯಾಕಂದರೆ ಕೆಮ್ಮು ನೆಗಡಿ ಇವೆಲ್ಲ ಒಬ್ಬರಿಂದ ಒಬ್ರಿಗೆ ಬರ್ತಾ ಇರುತ್ತೆ. ಮಕ್ಕಳು ನಾವು ಎಷ್ಟೇ ಹೇಳಿದ್ರು ಸಹಿತ ಅವರು ಒಬ್ರಿಗೊಬ್ಬರು ಮಾತಾಡೋದಾಗಾಯ್ತು, ಆಮೇಲೆ ಊಟ ಮಾಡೋದಾಯಿತು ಎಲ್ಲ ಸ್ವಲ್ಪ ಒಬ್ರಿಗೊಬ್ಬರು ಸಾಂಕ್ರಾಮಿಕವಾಗಿ ಬರುವಂಥ ರೋಗಗಳು ಬರೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ವರ್ಕ್ ಮಾಡ್ತಿರುವಂಥ ಎಲ್ಲ ಸ್ಟಾಫ್ಗಳಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ, ನಿಮ್ಮದು ಏನೇ ಪ್ರಾಬ್ಲಮ್ಸ್ ಅಥವಾ ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇತ್ತು ಅಂತಂದರೆ ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಥವಾ ನೀವು ಯಾವಾಗ ಹೇಳ್ತೀರೋ ಬೇಕಾದ್ರೆ ನಮ್ಮ ಸ್ಟಾಫನ್ನ ಒಬ್ಬರಿಗೆ ಕಳಿಸ್ಕೊಡ್ತೀವಿ. ಇಲ್ಲಿ ಎಲ್ಲ ಪರೀಕ್ಷೆ ಮಾಡಿಸ್ಕೊಳ್ರಿ. ಆಮೇಲೆ ಏನಾದರೂ ನಿಮ್ಗೆ ತೊಂದರೆಗಳಿತ್ತು ಅಂತಂತಂದರೆ ಫಸ್ಟ್ ನೀವು ಆರಾಮಿದ್ದರೆ ಹುಡುಗರು ಆರಾಮಿರ್ತಾರೆ. ದ್ಯಾಟ್ ಈಸ್ ಮೈ ಒಪಿನಿಯನ್. ಅದಕ್ಕೆ ನೀವು ಫಸ್ಟ್ ಆರಾಮಿದ್ದು ಆಮೇಲೆ ಯಾರು ಸ್ವಲ್ಪ ಪದೇ ಪದೇ ಆರಾಮ್ ತಪ್ತಾ ಇರ್ತಾರೆ, ಆಮೇಲೆ ಪದೇ ಪದೇ ಜ್ವರ ಬಂದು ರಜಾ ತೊಗೋತಾ ಇರ್ತಾರೆ, ಅಂಥ ಹುಡುಗರು ಯಾರಾದರೂ ಇದ್ದರೆ ಐಡೆಂಟಿಫೈ ಮಾಡಿ ಇಲ್ಲಿ ಪೀಡಿಯಾಟ್ರಿಷಿಯನ್ ಅದಾರೆ ಅನಿಲ್ ಸರ್, ಅವ್ರ ಹತ್ರ ರೆಫರ್ ಮಾಡಿರಿ. ಏನಾದರೂ ಇದ್ದರೆ ಅವ್ರು ನೋಡಿ ಅವ್ರಿಗೆ ಏನು ಒಳ್ಳೆ ಉತ್ತಮ ಟ್ರೀಟ್ಮೆಂಟ್ ಏನು ಕೊಡಬೇಕು, ನಾವು ಸಾಧ್ಯವಾದಷ್ಟು ಗೌರ್ಮೆಂಟಲ್ಲಿ ಏನು ಕೊಡ್ಬೇಕು ಅದು ಕೊಡ್ತೀವಿ. ಆಮೇಲೆ ಮತ್ತೆ ಹೆಚ್ಚಿನ ಇದು ಬೇಕಂದ್ರೂ ಸಹಿತ ನಿಮ್ಗೆ ಅಡ್ವೈಸ್ ಮಾಡ್ತೀವಿ. ಸೊ ಆ ಥರ ಸಾಧ್ಯವಾದಷ್ಟು ನಿಮ್ಮ ಬ್ರೈಟ್ ಬಿಗಿನಿಂಗಲ್ಲಿ ಎಲ್ಲ ಮಕ್ಕಳು ಹೆಲ್ದಿಯಾಗಿರಲಿ ಅನ್ನೋದು ಈ ಜುಲೈ 1ನೇ ವೈದ್ಯರ ದಿನಾಚರಣೆಯ ನಮ್ಮ ಎಲ್ಲ ಡಾಕ್ಟರ್ ಪರವಾಗಿ ನನ್ನ ಆಶೆ. ಥ್ಯಾಂಕ್ ಯು. ಈಗ ಮತ್ತೆ ಮುಖ್ಯಾಂಶಗಳು. ಡಾಕ್ಟರ್ BV ಕಂಬಳಾಳವರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ. ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮಿಕ ಶಾಲೆಯಲ್ಲಿ ವೈದ್ಯಕೀಯ ದಿನಾಚರಣೆ.